ಮಕ್ಕಳ ದೂರಿನ ಬೆನ್ನಲ್ಲೇ ಈಗ ಶ್ರೀಗಳ ವಿರುದ್ಧ ಕೇಸ್ ದಾಖಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡ್ತಾ ಇದೆ. ಮೂವರು ಮಕ್ಕಳು ಶ್ರೀಗಳ ವಿರುದ್ಧ ಹೇಳಿಕೆಗಳನ್ನ ಈಗಾಗಲೇ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಬಹುದಾದ ಸಾಧ್ಯತೆ, ಶ್ರೀಗಳ ವಿರುದ್ಧ ಚಿತ್ರಹಿಂಸೆ ಆರೋಪವನ್ನ ಮಠದ ಮಕ್ಕಳು ಮಾಡ್ತಾ ಇದ್ದಾರೆ. ಮಕ್ಕಳ ಹಕ್ಕು ಕಲ್ಯಾಣ ಮಂಡಳಿ ವರದಿ ಬಳಿಕ ಎಫ್ಐಆರ್ ಕೊಡುವಂತಹ ಸಾಧ್ಯತೆ. ಎಫ್ಐಆರ್ ಆದ್ರೆ ಆಗ ಸಹಜವಾಗಿ ವಚನಾನಂದ ಶ್ರೀಗಳು ಸಂಕಷ್ಟಕ್ಕೆ ಸಿಲುಕ್ತಾರೆ. ಕೈ ಬಾಯಿ ಶುದ್ಧವಾಗಿದೆ ಅಂತ ಅವರು ಪದೇ ಪದೇ ಉಚ್ಚಾರವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಮಕ್ಕಳಿಂದಲೇ ಆರೋಪ ಕೇಳಿ ಬಂದಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈಗ ಮಕ್ಕಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಬಹುದಾದಂತಹ ಆತಂಕ ಶ್ರೀಗಳನ್ನ ಕಾಡ್ತಾ ಇದೆಯಾ? ಖಂಡಿತವಾಗ್ಲೂ ಇದೇ ರೀತಿಯಂತಹ ಆತಂಕ ಕೂಡ ಶ್ರೀಗಳಿಗೆ ಕಾಡ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಅದರಲ್ಲೂ ಪ್ರಮುಖವಾಗಿ ಚಿಕ್ಕ ಮಕ್ಕಳ ಆಮೇಲೆ ಅಂದ್ರೆ ಚಿಕ್ಕ ಮಕ್ಕಳು ಆರೋಪ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಅದರಲ್ಲೂ CWC ಕಮಿಟಿಯವರು ಕೂಡ ಮಠಕ್ಕೆ ಆಗಮಿಸಿ ಒಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಅವರು ಮುಂದಿನ ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಪ್ರಮುಖವಾಗಿ ಆ ಮಕ್ಕಳಿಗೆ ದೌರ್ಜನ್ಯ ನಡೆದಿದೆಯಾ ಅನ್ನುವಂಥದ್ದು ಅವರು ಅಂದ್ರೆ ಮಕ್ಕಳು ಯಾವ 3 ಜನ ಏನು ಮಕ್ಕಳಿದಾರೋ ಅವ್ರನ್ನು ಕೂಡ ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡಿದ ನಂತರದಲ್ಲಿ ಅವರು ಹೇಳಿಕೆಯನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ. ಅಂದ್ರೆ ಯಾವ ರೀತಿಯಾಗಿ ನಮ್ಗೆ ಕಿರುಕುಳ ಯಾವ ರೀತಿಯಾಗಿ ಕೊಡ್ತಾ ಇದ್ರು, ಮತ್ತೆ ಮಸಾಜ್ ಮಾಡಿಸ್ಕೊಂತ ಇದ್ರ ಇಲ್ವಾ ಅನ್ನುವಂಥದ್ದು ಎಲ್ಲವನ್ನು ಕೂಡ ಒಂದು ಕೂಲಂಕುಷವಾಗಿ ಒಂದು ವಿಚಾರಣೆ ನಡೆಸಿ ಮತ್ತೆ ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿದ ನಂತರದಲ್ಲಿ ಈ ಮುಂದಿನ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಕೌನ್ಸಿಲಿಂಗ್ ಆದ ನಂತರದಲ್ಲಿ ಆಯಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನಿದೆ ಅಂದ್ರೆ ಮಠ ಬರುವಂತಹ ಪೊಲೀಸ್ ಸ್ಟೇಷನ್ ಏನಿದೆ ಆ ಪೊಲೀಸ್ ಸ್ಟೇಷನ್ ಕೂಡ ದೂರು ಕೂಡ ದಾಖಲಾಗುವಂತಹ ಸಾಧ್ಯತೆ ಕೂಡ ಇದೆ ಜೊತೆ. ಓಕೆ ಪುನೀತ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಮಠದಿಂದ ಉಚ್ಚಾಟನೆಗೆ ಒಳಗಾಗಿದ್ದಾರೆ. ಸಾಲು ಸಾಲು ಆರೋಪಗಳನ್ನ ಟ್ರಸ್ಟಿಗಳು ಕೂಡ ಮಾಡಿದ್ರು. ಮಕ್ಕಳ ಪೋಷಕರೇ ಬಂದು ನಮ್ಮ ಬಳಿ ದೂರನ್ನ ದಾಖಲು ಮಾಡಿದ್ರು. ಆದರೆ ನಾವು ಅವತ್ತು ಇದನ್ನ ಸೀರಿಯಸ್ ಆಗಿ ಪರಿಗಣಿಸೋದಕ್ಕಿಂತ ಹೆಚ್ಚಾಗಿ ಮಠದ ಸ್ವಾಮೀಜಿಗಳನ್ನ ಉಳಿಸ್ಕೊಳ್ಳೋದು ಮತ್ತು ಮುಂದುವರೆದಂತೆ ಈ ಬೆಳವಣಿಗೆಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿತ್ತು. ಹಾಗಾಗಿ ಅವತ್ತು ನಾವು ದೂರು ಕೊಡ್ಲಿಲ್ಲ ಅಂತ ಹೇಳ್ಕೊಂಡಿದ್ರು. ಇವತ್ತು ಈಗಾಗಲೇ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ತಮಗೆ ಮಠದ ಶ್ರೀಗಳು ಬಹಳ ಚಿತ್ರಹಿಂಸೆ ಕೊಟ್ಟು ನಡೆಸ್ಕೊಂಡಿದ್ದಾರೆ, ಅಮಾನವೀಯವಾಗಿ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿರೋದ್ರಿಂದ ಶ್ರೀಗಳ ವಿರುದ್ಧ ಎಫ್ಐಆರ್ ಆಗಬಹುದು.